ನಾನೇನು ನಿಂತಿದ್ದೀನಿ ಅದರ ಮೇಲ್ಗಡೆನೆ ಮನೆ ಇದೆ. സോ ഈ മനെയವರು മനെ ಮಾಡಿದಂತ ಸಂದರ್ಭದಲ್ಲಿ നമ്മൾ എന്ത് ചെയ്യണമെന്ന് നമുക്ക് ഒരു എത്തും പിടിയുമില്ല. ആരെങ്കിലും കണ്ടിട്ട് എന്തെങ്കിലും സഹായം ചെയ്തിട്ട് ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ ಪೇಜ್. ನಾವಿವಾಗ ಕಾಸರಗೋಡು ಜಿಲ್ಲೆಯ ಹೊಟ್ಟೆ ಮಾವಂಕಾಲ್ ಪ್ರದೇಶಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಒಂದಷ್ಟು ಜನ ಸ್ಟೋರಿಯನ್ನು ನೋಡಿರ್ತೀರಿ. ಮನೆಯನ್ನು ಕಟ್ಟಿ ಅದು ಕಂಪ್ಲೀಟ್ ಆಗುವಂತ ಹೊತ್ತಿಗೆ ಅಲ್ಪ ಸ್ವಲ್ಪ ಕೆಲಸ ಬಾಕಿ ಇತ್ತು. ಕಡೆಯದಾಗಿ ನಾವು ಟಾಯ್ಲೆಟ್ ಮಾಡಬೇಕು ಅಂತ ಹೇಳಿ ಟಾಯ್ಲೆಟ್ ನ ಗುಂಡಿಯನ್ನು ಅಗೆಯುವಂತ ಸಮಯದಲ್ಲಿ ದೊಡ್ಡದಾದ ಬೃಹದಾಕಾರದ ಒಂದು ಸುರಂಗ ಕೂಡ ಸಿಕ್ಕಿದೆ. ಸೊ ಆ ಗುಹೆಯ ಒಳಗಡೆ ಇದ್ದೀವಿ ನಾವು. ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಏನಾಗಿತ್ತು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲಿಯ ಸ್ಥಳೀಯರಿಗೆ. ಅಂದ್ರೆ ಯಾವ ರೀತಿಯಾಗಿ ಮುಂಚೆ ಇತ್ತು ಅಂತ ಹೇಳಿ. ನೀರು ಕೂಡ ಬರ್ತಾ ಇರೋದನ್ನು ನಿಮ್ಗೆ ನೋಡಿದ್ರೆ ಗಮನಿಸಿದ್ರೆ ಇಲ್ಲಿ ಗೊತ್ತಾಗುವಂಥದ್ದು. ನಾನೇನು ನಿಂತಿದ್ದೀನಿ ಅದರ ಮೇಲ್ಗಡೆನೆ ಮನೆ ಇದೆ. ಸೊ ಈ ಮನೆಯವರು ಮನೆ ಮಾಡಿದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಮನೆಯನ್ನು ಮಾಡಿದ್ರು. ನಂತರ ಟಾಯ್ಲೆಟ್ ಗುಂಡಿ ಅಗೆಯುವಂಥ ಸಮಯದಲ್ಲಿ ಈ ಬೃಹತ್ ಆಕಾರದ ಗುಹೆ ಕೂಡ ಸಿಕ್ಕಿರುವಂಥದ್ದು ಅಂತ ಹೇಳಿದ್ರೆ ಇವರ ಮನೆಯ ಎದುರುಗಡೆಯಿಂದ ಅಲ್ಲಿಗೆ ಏನು ಕಾಣ್ತಾ ಇದೆ, ಅಲ್ಲಿ ಟಾಯ್ಲೆಟ್ನ ಗುಂಡಿ ಅಗೆಯ್ತಾ ಇದ್ರು. ಅದರಲ್ಲಿ ಇವರಿಗೆ ಸಿಕ್ಕಿರುವಂಥದ್ದು ಈ ಗುಹೆ ಅಂತೇಳಿ. ಎಲ್ಲಿಗೆ ಕನೆಕ್ಷನ್ ಇದೆ ಅಂತ ಹೇಳೋ ಕೂಡ ಗೊತ್ತಿಲ್ಲ. ಜಾಸ್ತಿ ಎದುರಿಗೆ ಹೋದಷ್ಟು ಒಂದಷ್ಟು ಡೀಪ್ 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 ಆಗಿ ಕತ್ಲೆ ಎಲ್ಲ ಕಾಣ್ತಾ ಇದೆ. ಇತಿಹಾಸದಲ್ಲಿ ಕೇಳ್ತಾ ಇದ್ವಿ ಏನು ಅಂತ ಹೇಳಿದ್ರೆ ಗುಹೆಯ ಒಳಗಡೆಯಿಂದ ಬರ್ತಾ ಇದ್ರು, ಒಂದಷ್ಟು ಕನೆಕ್ಷನ್ ಇತ್ತು. ಬ್ರಿಟಿಷರ ಜೊತೆಗೆ ಯುದ್ಧ ಮಾಡುವಂಥ ಸಮಯದಲ್ಲಿ ಒಂದಷ್ಟು ಗುಹೆಯನ್ನು ಮಾಡಿದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಆ ಗುಹೆನೇ ಇದು ಆಗಿರ್ಬೋದಾ, ಇದಕ್ಕೂ ಒಂದು ದೊಡ್ಡ ಇತಿಹಾಸ ಇರ್ಬೋದಾ ಅನ್ನುವಂಥದ್ದು ಕೂಡ, ಎಲ್ಲಿಗೆ ಕನೆಕ್ಷನ್ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ನೋಡಿ, ನೀರು ಕೂಡ ಕೆಳಗಡೆಯಿಂದ ಹರಿತಾ ಇದೆ, ನೀರು ಕೂಡ ಬರ್ತಾ ಇದೆ. ಯಾರು ಕೂಡ ಊಹಿಸೋಕೆ ಸಾಧ್ಯನೇ ಇಲ್ಲ ಇದ್ರ ಒಳಗಡೆ ಒಂದು ಗುಹೆ ಇದೆ ಅನ್ನುವಂಥದ್ರಲ್ಲಿ. ಯಾಕೆಂತೇಳಿದ್ರೆ ಮೇಲ್ಗಡೆ ತಟಸ್ಥವಾಗಿದೆ, ಇದು ಮೇಲ್ಗಡೆ ಸ್ವಲ್ಪ ಗಟ್ಟಿಯಾಗಿದೆ, ಮುರಕಲ್ಲಿನ ತರ ಇದೆ. ಇದರಲ್ಲೂ ಕೂಡ ಬೇರಿದೆ ಅಂತ ಹೇಳಿದ್ರೆ ಮೇಲೆ ಮರಗಳು ಏನಿದೆ ಅದರ ಬೇರ್ ಅಂತ ಹೇಳಿ ಕಾಣ್ತಾ ಇದೆ. ಹನಿ 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 ಡ್ರಾಪ್ 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 ಕೂಡ ಬೀಳ್ತಾ ಇದೆ ಇದರಲ್ಲಿ ನೀರು. ಬಟ್ ಭೂಮಿಯ ಒಳಗಡೆ ಏನೇನೆಲ್ಲ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅಲ್ಲಿಂದ ಒಳಗಡೆ ಒಂದಷ್ಟು ಗುಂಡಿ ಇದೆ, ಮತ್ತೊಂದಷ್ಟು ಗುಹೆ ಇದೆ. ಅದು ಕನೆಕ್ಷನ್ ಎಲ್ಲಿಗೆ ಅಂತ ಹೇಳಿ ಕೂಡ ಗೊತ್ತಿಲ್ಲ. ಈ ರೀತಿಯ ಗುಹೆ ಆಗೋಕ್ಕೆ ಕಾರಣ ಏನು ಅಂತೇಳಿ, ಇದು ಕಟ್ಟಿದ ರೀತಿಯಲ್ಲಿ ಇಲ್ಲ. ಒಂದು ಊರಿಂದ ಒಂದು ಊರಿಗೆ ಬರಬೇಕಾದ್ರೆ ಗುಹೆಯಿಂದ ಕನೆಕ್ಷನ್ ಎಲ್ಲ ಇರ್ತಾ ಇತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟಿದ್ವಿ. ಅದೇ ರೀತಿಯ ಗುಹೆಯ ಇದಕ್ಕೂ ಈ ಗುಹೆಗೂ ಎಲ್ಲಿಗೂ ಕನೆಕ್ಷನ್ ಇದೆ ಅನ್ನುವಂಥ ವಿಚಾರದಲ್ಲಿ ಯಾರು ಕೂಡ ಅದರ ಜಾಸ್ತಿ ಡೀಪ್ ಹೋಗೋಕೆ ಬಿಡ್ತಾ ಇಲ್ಲ, ಬೇಡ ರಿಸ್ಕ್ ಇದೆ ಅನ್ನುವಂಥ ವಿಚಾರದಲ್ಲಿ. ನನಗೆ ಶಾಕ್ ಆಯ್ತು ಆ್ಯಕ್ಚುಲಿ. ನಾನು ಏನೋ ಬೇರೆ ರೀತಿಯಲ್ಲಿ ನೋಡಿ ಅದು ಸಣ್ಣದು ಗುಹೆ ಅಂತೇಳಿ ತಿಳ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಬಂದು ನನಗೆ ನೋಡಿದಾಗ ಗೊತ್ತಾಗಿರುವಂಥದ್ದು ಇದು ಬೃಹತ್ ಆಕಾರದ ಗುಹೆ ರೀ. ಒಳಗಡೆ ನೀರು ಹರಿತಾ ಇದೆ, ಮೇಲಿಂದ ಒಂದು ಹನಿ ಹನಿ ನೀರು ಬೀಳ್ತಾ ಇದೆ, ಕೆಳಗಡೆ ನೀರು ಹರಿತಾ ಇದೆ. ಸೊ ಆದ್ರೂ ನನಗೆ ಎಷ್ಟು ಸ್ವೆಟ್ ಆಗ್ತಾ ಇದೆ ಒಳಗಡೆ. ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದೆ ಅಂತೇಳಿ. ಭೂಮಿ ಅಷ್ಟು ಹೀಟ್ ಆಗಿದೆಯಾ ಹಾಗಾದ್ರೆ, ಎಷ್ಟು ಸ್ವೆಟ್ ಆಗ್ತದೆ ಅಂತ ಹೇಳಿ. ಆ್ಯಕ್ಚುಲಿ ಇಲ್ಲಿ ಎ ಸಿ ರೂಮಲ್ಲಿ ಇದ್ದಾಗೆ ಆಗಬೇಕಿತ್ತು ನನಗೆ ಫೀಲ್. ನಾನು ಮೊದಲಿಗೆ ತಿಳ್ಕೊಂಡಿದ್ದೆ ಹಾಗೆ ಎ ಸಿ ರೂಮಲ್ಲಿ ಇದ್ದಾಗೆ ಇರ್ಬೋದು ಅಂತೇಳಿ ಇಳಿದಾಗ. ಬಟ್ ಇಲ್ಲಿ ಬಂದು ನೋಡಿದಾಗ ಕಂಪ್ಲೀಟ್ ಆಗಿ ಸ್ವೆಟ್ ಆಗ್ತಾ ಇದೆ. ಸೊ ಈ ಮನೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿದೆ. ಈ ಮನೆ ಕಂಪ್ಲೀಟ್ ಆದ ನಂತರ ಟಾಯ್ಲೆಟ್ ಗುಂಡಿಯನ್ನು ಅಗೆಯುವಂತ ಸಮಯದಲ್ಲಿ JCB ಮುಖಾಂತರ ಅಗೆಯುವಂತ ಸಮಯದಲ್ಲಿ ಈ ಗುಹೆ ಇದೆ ಅಂತೇಳಿ ಕೂಡ ಅವರಿಗೆ ಗೊತ್ತಾಗಿರುವಂಥದ್ದು. ಸೊ ಅಂತ ಹೇಳಿದ್ರೆ 3 ರಿಂದ 4 ಫೀಟ್ ಅಡಿಯಲ್ಲಿರುವಂಥದ್ದು ಈ ಗುಹೆ. 3 ರಿಂದ 4 ಫೀಟ್ ಮೇಲೆ ಮಣ್ಣು ಇದೆ. ಸೊ ಸ್ವಲ್ಪ ಗಟ್ಟಿ ಇದೆ. ಇದು ಮುರಕಲ್ ಅಂತೇಳಿ ಹೇಳ್ತಾರೆ, ಮುರ ಅಂತೇಳಿ ಹೇಳ್ತಾರೆ. ಸೊ ಆ ರೀತಿಯಾಗಿದೆ. ಇದು ಗಟ್ಟಿ ಇದೆ, ಅಷ್ಟೇನು ಸಾಫ್ಟ್ ಆಗಿಲ್ಲ, ತುಂಬಾ ಗಟ್ಟಿ ಇದೆ. ಗ್ರೌಂಡ್ ಇದೆ, ಆ ಗ್ರೌಂಡಿನ 4 ಫೀಟ್ ಅಡಿಯಲ್ಲೇ ಇರುವಂಥದ್ದು ಗುಹೆ. ಕಂಪ್ಲೀಟ್ ಆಗಿ ಈ ಕಡೆಯಿಂದ ಹೋಗಿ ಅದು ಅವರ ಒಂದು ರೂಮ್ ಏನಿದೆ ಅದರ ಅಡಿಯಿಂದಲೇ ಹೋಗುತ್ತೆ. ಸೊ ತಡೆದಿರುವಂತ ಶಕ್ತಿ ಇದೆಯಾ ಅಂತ ಹೇಳೋ ಕೂಡ ಗೊತ್ತಿಲ್ಲ. ನೋಡಿ ಇಷ್ಟು ಡೀಪ್ ಇದೆ. ಇದೇ ಮನೆ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ, ಅಲ್ಪ ಸ್ವಲ್ಪ ಕೆಲಸ ಮಾತ್ರ ಬಾಕಿ ಇದೆ. ಇದು ಎದುರು ಭಾಗ ನೋಡಿ. ಆ ಗುಹೆ ಏನಿದೆ, ಇದು ಅವ್ರದ್ದು ಹಾಲ್, ನಂತರ ಒಂದು ದೇವರ ಕೋಣೆ ಇದೆ, ನಂತರ ಒಂದು ಅಲ್ಲಿ ಕಿಚನ್ ಕೂಡ ಇದೆ, ಬೆಡ್ರೂಮ್ ಕೂಡ ಇದೆ. ಪಕ್ಕದ ಬೆಡ್ರೂಮ್ ಅಲ್ಲಿ ಇದರ ಒಳಗಡೆಯಿಂದ ಆ ಗುಹೆ ಹೋಗುತ್ತೆ. ಈ ಬೆಡ್ರೂಮ್ ನ ಒಳಗಡೆಯಿಂದ ಕಂಪ್ಲೀಟ್ ಆದ ಗುಹೆ ಹೋಗುತ್ತೆ. ಬಟ್ ಇಲ್ಲಿ ನೋಡಿದಾಗ ಕಂಪ್ಲೀಟ್ ಆಗಿ ಗಟ್ಟಿ ಇದೆ, ಏನೂ ಆಗೋದಿಲ್ಲ. ನಮ್ಗೆ ಒಂದು 100,000 ಜನ ನಿಂತರೂ ಕೂಡ ಏನು ಆಗೋದಿಲ್ಲ ಅನ್ನುವಂತಹ ಭಾವನೆ ಕೂಡ ಬರುತ್ತೆ. ಹಂಗೆ ಆಶ್ಚರ್ಯ ಆಯ್ತು ರೀ. ಅಂದ್ರೆ ಏನಿದು ಅಂತೇಳಿ. ಇಲ್ಲಿ ಏನಾದ್ರು
ಬ್ರಿಟಿಷರು ಯುದ್ಧ ಮಾಡೋಕೆ ಬಂದಂತ ಸಂದರ್ಭದಲ್ಲಿ ಅಡಗಿ ಕೂತ್ಕೊಳ್ಳೋಕೆ ಒಂದಷ್ಟು ಹೋರಾಟಗಾರರು ಮಾಡಿರುವಂತಹ ಗುಹೆನ ಅನ್ನುವಂಥದ್ರಲ್ಲೂ ಕೂಡ ನಾನು ಥಿಂಕ್ ಮಾಡಿದ್ದೆ. ಕರ್ನಾಟಕದ ನಾನಾ ಪ್ರದೇಶಗಳಲ್ಲೂ ಕೂಡ ಗುಹೆಯ ಒಳಗಡೆ ಇರುವಂತಹ ದೇವಸ್ಥಾನಗಳು ಕೂಡ ಇದೆ, ಗುಹೆಯ ಒಳಗಡೆ ಇರುವಂತಹ ಶಿವಲಿಂಗ ಕೂಡ ಇದೆ. ಸೊ ಅದರಲ್ಲಿ ನಾವು ಬಗ್ಗಿಕೊಂಡು ಹೋಗ್ಬೇಕು, ತೆವಳಿಕೊಂಡು ಕೂಡ ಹೋಗುವಂತದ್ದು ಒಂದಷ್ಟು ಗುಹೆಗಳು ಕೂಡ ನಾವು ನೋಡಿದ್ದೀವಿ. ಅದಕ್ಕೆ ಒಂದಷ್ಟು ಇತಿಹಾಸ ಇದೆ. ಸೊ ಮಣ್ಣಿಗೂ ಕೂಡ ಸಾವಿರಾರು ವರ್ಷದ ಇತಿಹಾಸ ಇರುತ್ತೆ, ಬಟ್ ಈ ಗುಹೆಗೂ ಕೂಡ ಖಂಡಿತವಾಗ್ಲೂ ಸಾವಿರಾರು ವರ್ಷದ ಇತಿಹಾಸ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು, ನನ್ಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಂಗೆ ಗೊತ್ತಿಲ್ಲ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಹೇಳಿ. ಒಂದು ವೇಳೆ ತನಿಖೆ ಮಾಡೋದಾದ್ರೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಎಷ್ಟು ವರ್ಷ ಇತಿಹಾಸದ್ದು ಇದು ಮಣ್ಣು, ಗುಹೆ ಆಗೋಕೆ ಕಾರಣ ಏನು, ಇಲ್ಲಿಂದ ಎಲ್ಲಿ ಕನೆಕ್ಷನ್ ಎಲ್ಲ ಇದೆ, ಇತಿಹಾಸಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ, ಸ್ವತಂತ್ರ ಹೋರಾಟಗಾರರಿಗೂ ಈ ಗುಹೆಗೂ ಏನಾದ್ರೂ ಸಂಬಂಧ ಇದೆಯಾ, ಈ ಆಂಗಲ್ ಅಲ್ಲೂ ಕೂಡ ಥಿಂಕ್ ಮಾಡಿದ್ರೆ ಒಂದಷ್ಟು ಕತೆ ಕೂಡ ಸೃಷ್ಟಿ ಆಗ್ಬೋದು. ಇಲ್ಲಿಂದ ಕಟ್ಟು ಕಥೆಯಲ್ಲ, ನಿಜವಾದ ಕತೆ. ಸೊ ನಾವು ಮನೆಯ ಮೇಲ್ಗಡೆ ಬಂದು ನಿಂತಿದ್ದೀವಿ. ಮನೆಯ ಮೇಲ್ಗಡೆ ಬಂದು ನಿಂತಾಗ ನಿಮ್ಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ನೋಡಿ ಅದೇ ಟಾಯ್ಲೆಟ್ ನ ಗುಂಡಿಯನ್ನು ಕೂಡ ಅಗೆಯ್ತಾ ಇದ್ರು, ಟಾಯ್ಲೆಟ್ಗೆ ಗುಂಡಿ ಮಾಡೋಕೆ ಅಂತ ಹೇಳಿ. ಸೊ ಆ ಕನೆಕ್ಷನ್ ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ, ಈ ಕಡೆಯಿಂದಾಗಿ ಗುಹೆ ಹೋಗಿದೆ, ಅದು ಎಲ್ಲಿ ಹೋಗಿದೆ ಏನಾಗಿದೆ ಅಂತ ಹೇಳಿ ಕೂಡ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಗಟ್ಟಿಯಾಗಿ ಕಾಣ್ತಾ ಇದೆ, ಬಟ್ ಯಾವಾಗ ಕುಸಿದು ಬೀಳುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಮೇಲೆ ಗುಡ್ಡ ಏನಿದೆ ಅದರ ಕೆಳಗಡೆ ಇರುವಂತಹ ಮನೆ. ಸೊ ಆ ಕನೆಕ್ಷನ್ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ಆ ಮನೆಯಿಂದಾಗಿ ಈ ಕಡೆ ಬಂದು ಈ ದಾರಿ ಮಧ್ಯೆಯಿಂದಾಗಿ ಇಲ್ಲಿ ಕನೆಕ್ಷನ್ ಇದೆ ಅದು. ಸೊ ಇಲ್ಲಿಂದಾಗಿ ಈ ಕಡೆ ಹೋಗುತ್ತೆ ಆ ಕನೆಕ್ಷನ್. ಸೊ ಅವರ ಮನೆಯಿಂದ 150 ಮೀಟರ್ ಅಲ್ಲಿ ಒಂದು ಕೆರೆ ತರ ಇದೆ ಸಣ್ಣದು. ನೋಡಿ ಅಲ್ಲಿ 150 ಮೀಟರ್ ಅಲ್ಲಿ ಅವರ ಮೇಲೆ ಎತ್ತರದಲ್ಲಿ ಇರುವಂತದ್ದೇ ಅವರು ಹೊಸದಾಗಿ ಕಟ್ಟಿರುವಂತಹ ಮನೆ. ಸೊ ಈ ಕಡೆ ಇಳಿಜಾರಾಗಿ ಬಂದ್ರೆ ಇದು ಒಂದು ಕೆರೆಯ ತರ ಸಿಗುತ್ತೆ ಸಣ್ಣದು. ಆ ಕನೆಕ್ಷನ್, ಗುಹೆಯ ಕನೆಕ್ಷನ್ ಈ ಕೆರೆಯ ಒಳಗಡೆ ಇದೆ ಅನ್ನುವಂಥದ್ರಲ್ಲಿ ಇಲ್ಲಿಯ ಸ್ಥಳೀಯರು ಹೇಳಿರುವಂಥದ್ದು. ಯಾವ ಕಾರಣಕ್ಕಾಗಿ ಕಡಾಖಂಡಿತವಾಗಿ ಇಲ್ಲಿಯ ಸ್ಥಳೀಯರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಏನು ಮಣ್ಣು ಅಗೆಯ್ತಾ ಇದ್ರು, ಆ ಮಣ್ಣು ಅಗೆಯ್ತಾ ಇರುವಂತ ಸಂದರ್ಭದಲ್ಲಿ ಏನು ಅಲ್ಲಿ ನೀರುಗಳು ಬರ್ತಾ ಇತ್ತು. ಸೊ ಆ ನೀರು ಕೆಂಪಾಗ್ತಾ ಇತ್ತು ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಕೂಡ ನಮಗೆ ಹೇಳಿರುವಂಥದ್ದು. ಇಲ್ಲಿ ಕಾಣ್ತಾ ಇದೆ ಅಲ್ವಾ ಗ್ಯಾಪ್, ಅದು ಕಾಣಿಸ್ತಾ ಇದೆ. ನಮ್ಮ ಕ್ಯಾಮರಾಮ್ಯಾನ್ ಅವರಿಗೆ ನೋಡಿದ್ರೆ ಕೂಡ ಗೊತ್ತಾಗುವಂಥದ್ದು. ಪ್ರಕೃತಿಯ ಒಳಗಡೆ ಏನೇನೆಲ್ಲ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನಾವು ಮೇಲ್ಗಡೆ ಒಂದಷ್ಟು ಬಿಲ್ಡಿಂಗ್ ಕಟ್ತೀವಿ, ಮೇಲ್ಗಡೆ ಒಂದಷ್ಟು ಎಂಜಾಯ್ಮೆಂಟ್ ಮಾಡ್ತೀವಿ. ಭೂಮಿಯ ಒಳಗಡೆ ನಮ್ಮೆಲ್ಲರ ಭಾರವನ್ನು ಕೂಡ ಎತ್ತಿಕೊಂಡು ನಮ್ಮನ್ನು ಇಟ್ಟಿದೆ ಅಂತ ಹೇಳಿದ್ರೆ ಈ ಭೂಮಿ, ಯಾವತ್ತಿಗೂ ನಾವು ಈ ಭೂಮಿಗೆ, ಪ್ರಕೃತಿಗೆ ನಾವು ಥ್ಯಾಂಕ್ಸ್ ಅಂತೇಳಿ ಹೇಳಬೇಕು ಅಂತೇಳಿ. ಇದನ್ನೆಲ್ಲ ನಾವು ಪೋಷಣೆ ಮಾಡಿದ್ರೆ, ಇದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿದ್ರೆ ನಾವು ಚೆನ್ನಾಗಿರೋಕೆ ಸಾಧ್ಯ. ಪ್ರಕೃತಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಏನೂ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದು ಸಣ್ಣ ಉದಾಹರಣೆ. ಒಂದು ವೇಳೆ ಇದೇ ಗುಹೆ ಮುನಿದ್ರೆ, ಸಾಫ್ಟ್ ಆದ್ರೆ, ಭಾರವನ್ನು ಎತ್ತಿ 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 ಲಾಸ್ಟಿಗೆ ತಡೆಯೋಕೆ ಆಗದೆ ಅದು ಏನಾದ್ರೂ ಬಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ಯೋಚನೆಯನ್ನು ಮಾಡಿ ನೋಡಿ. ಮೇಲ್ನೋಟಕ್ಕೆ ಏನೂ ಕೂಡ ಗೊತ್ತಾಗೋದಿಲ್ಲ, ತುಂಬಾ ಗಟ್ಟಿಯಾಗಿದೆ, ಒಳಗಡೆ ಏನೂ ಇರೋಕ್ಕೂ ಕೂಡ ಸಾಧ್ಯ ಇಲ್ಲ, ಇದೇ ರೀತಿ ಲೆವೆಲ್ ಆಗಿದೆ ಅಂತೇಳಿ ನಾವು ತಿಳ್ಕೊಂಡಿರ್ತೀವಿ. ಬಟ್ ಒಳಗಡೆ ಬೇರೆ ಒಂದೇ ಇರುತ್ತೆ ರೀ. ಅದಕ್ಕೆ ಹೇಳುವಂಥದ್ದು ಪ್ರಕೃತಿಯನ್ನು, ಮರ ಗಿಡಗಳನ್ನು ಉಳಿಸಿ ಅಂತೇಳಿ. ಅದರ ಬೇರು ಕೂಡ ನಾವು ನೋಡಿದ್ವಿ, ಅಲ್ಲಿ ಮೇಲ್ಗಡೆ ಬೇರು ಕೂಡ ಕಾಣ್ತಾ ಇತ್ತು ನಮ್ಗೆ ಆ ಗುಹೆಯ ಒಳಗಡೆ. ಸೊ ಆ ಬೇರಿನಿಂದಾಗಿ ಗಟ್ಟಿಯಾಗಿರುತ್ತೆ, ಭೂಮಿ ಆಗಿರ್ಬೋದು, ಮಣ್ಣಾಗಿರ್ಬೋದು, ಗಟ್ಟಿಯಾಗಿರುತ್ತೆ. ಸೊ ಅದನ್ನೆಲ್ಲ ನಾವು ಕಡಿತಾ ಇದ್ವಿ, ಬಿಲ್ಡಿಂಗ್ಗಳು ಮಾಡ್ತಾ ಇದ್ವಿ, ಕಾರ್ಖಾನೆಗಳು ಮಾಡ್ತಾ ಇದ್ವಿ, ರೋಡ್ ಮಾಡ್ತಾ ಇದ್ವಿ, ಟನಲ್ ಮಾಡ್ತಾ ಇದ್ವಿ, ಹೈವೇ ಮಾಡ್ತಾ ಇದ್ವಿ, ಫ್ಲೈಓವರ್ ಮಾಡ್ತಾ ಇದ್ವಿ. ಎಷ್ಟೊಂದು ಭಾರ ಕೊಡ್ತಾ ಇದೀವಿ ರೀ ಈ ಭೂಮಿಗೆ. ಆ ಭೂಮಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ ಸಾಧ್ಯನೇ ಇಲ್ಲ. ಎಲ್ಲವನ್ನೂ ಕೂಡ ತಡೆದು 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 ನಿಂತಿದೆ. ಒಂದಷ್ಟು ಜಾಸ್ತಿ ಹಿಂಸೆಯನ್ನೇ ಕೊಡ್ತಾ ಹೋದ್ರೆ, ಅನಾಚಾರವನ್ನೇ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಅದು ಎಲ್ಲವನ್ನೂ ಕೂಡ ತಡೆದಿಟ್ಟಿರುತ್ತೆ. ಅದನ್ನು ಬಿಡೋಕೆ ಶುರು ಮಾಡಿದ್ರೆ ಯಾರೂ ಕೂಡ ಉಳಿಯೋದಿಲ್ಲ. ಹಾಗಾಗಿ ಪ್ರಕೃತಿಗಿಂತ ಮಿಗಿಲಾದವರು ಯಾರೋ ಇಲ್ಲ. ಈ ಭೂಮಿ, ಈ ಪ್ರಕೃತಿಗೆ ಯಾರೂ ಕೂಡ ಅನ್ಯಾಯ ಮಾಡೋಕೆ ಹೋಗ್ಬೇಡಿ. ಇವರ ಅಕ್ಕನ ಮಗನ ಮನೆ ಇದು. ಅಂದ್ರೆ ಇವರಿಗೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ ಇದ್ರ ಬಗ್ಗೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರೇನು? ಅಶೋಕ ಅಂತ ಹೇಳಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. 28 ತಾರೀಕಿಗೆ ಇಲ್ಲಿ ಮನೆ ಒಕ್ಕಲು ಡೇಟ್ ಮಾಡಿದ್ರು.
ಮತ್ತು ಅಲ್ಲಿ ಬಾತ್ರೂಮ್ಗೆ ಹೊಂಡೆ ತೆಗಿಯೋಕ್ಕೆ JCBಯಲ್ಲಿ ಹೊಂಡೆ ತೆಗಿಯೋಕ್ಕೆ ಅಲ್ಲಿಂದು ಮಣ್ಣು ಹೋಗಿ ಅಲ್ಲಿ ಹೊಂಡೆ ಸಿಕ್ಕಿತು. ಹೊಂಡೆ ಸಿಕ್ತಿ ನೋಡಿ ಹಾಗೆ ಅಲ್ಲಿ ಇದು ಮುಚ್ಚಾಗಿ ಬಂದಿದ್ದು, ದೊಡ್ಡ ಹೊಂಡೆಯಾಗಿ ಮುಚ್ಚಾಗಿ ಬಂದಿದ್ದು. ಮತ್ತು ನೋಡೋತ್ತಿಗೆ ಒಂದು ಒಳಗೆ ಒಂದು ಗುಹೆ, ದೊಡ್ಡ ಗುಹೆ ಇತ್ತು. ನೋಡೋತ್ತಿಗೆ ಅಲ್ಲಿ ಮನೆ ಒಳಗೆಲ್ಲ ಗುಹೆಯ ಮತ್ತೆಂತ ಮಾಡೋದು. ಅದಕ್ಕೆ ಒಳಗೆ ನೀರು ಹೋಗ್ತೈತೆ. ನೀರು ಹೋಗಿದ್ದು ಅಲ್ಲಿ ಹಚ್ಚಂದು ಸೌಂಡು ಆಗ್ತೈತೆ. MLA ಬಂತು, ಡಿಸ್ಟ್ರಿಕ್ಟ್ ಪಂಚಾಯತ್ ಪ್ರೆಸಿಡೆಂಟ್ ಬಂದಾಯಿತು, ಮತ್ತು ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್ ಅವರೆಲ್ಲ ಬಂದು ಇಲ್ಲಿ ನೋಡಿ ಹೋಗಿದ್ದು. ಜಿಯೋಳಜಿ ಒಂದಾಯಿತು. ಮತ್ತೆಂತ ನಾವು ನೋಡಿ ಹೇಳಿ ಅವರೆಲ್ಲ ಹೋಗಿದ್ದು. ಮತ್ತೆ ಹೇಳಿ ಹೋಗಿದ್ದು. ಎಲ್ಲಿ ಕನೆಕ್ಷನ್ ಇದೆ ಗುಹೆ ಏನಾದ್ರು ಹೇಳಿದ? ಅಲ್ಲಿ ಮೇಲಿಂದ ಬರುತ್ತಾ ಕೆಳಗೆ ಒಂದು ಇದುಂಟು, ತೋಡು ಒಂದು ಅದು ಬಾವಿ ಉಂಟಲ್ಲ, ಅದಕ್ಕೆ ಇಲ್ಲಿಂದ ನೀರು ಅಲ್ಲಿಗೆ ಹೋಗೋದು. ಇಲ್ಲಿಂದು ಅದು ನೀರೆಲ್ಲ ಇದು ಮಣ್ಣು ನೀರು ಅಲ್ಲಿ ಬರ್ತಿದೆ. ಪಂಚಾಯತ್ನವ್ರು ಹೇಳಿದು ಇದು ನಮ್ಮೆಲ್ಲ ಯೋಗ ಮಾಡಿ ಹೇಳಿ ಎಲ್ಲರೂ ಹೋಗಿದ್ದು. ಅದಕ್ಕೆ ಒಂದು ಇದು ಮೀಟಿಂಗ್ ಉಂಟಲ್ಲ, ಮೀಟಿಂಗ್ ಮಾಡಿ ಹೇಳಿದು. ಇದು ಈಗ ಓಣ ಆಯ್ತಲ್ಲ, ಅದಕ್ಕೆ ಮುಂಚೆ ಆಯಿತು. ಏನು ಹೇಳ್ತೇನೆ, ನಮ್ಮನೀಗ ಏನು ಹೇಳಕ್ಕೆ ಕೂಡ ಎಂತ ಮಾಡಬೇಕಾ നമ്മനിക്ക് ഒന്നും ಗೊತ್ತಿಲ್ಲ എതിരൊക്കെ. അതിൻ്റെ ഉള്ളിൽ കൂടുക നമുക്ക് സാധിക്കുന്നതല്ല. ഇപ്പോൾ ഇത് കാണുമ്പോൾ കൂടിയ ഇത് കണ്ടവരെല്ലാം പറയുന്നു അതിൽ താമസം പറ്റിയില്ല എന്ന് പറയുന്നു. അതങ്ങ് താഴെ വരെയുണ്ട് ഈ ഗുഹ. അപ്പോൾ നമ്മൾ എന്ത് ചെയ്യണമെന്ന് നമുക്കൊരു എത്തും പിടിയുമില്ല. ആരെങ്കിലും കണ്ടിട്ട് എന്തെങ്കിലും സഹായം ചെയ്തിട്ട് നമുക്ക് എന്തെങ്കിലും കിട്ടിയാൽ ഒരു സഹായമായിരുന്നു. പിന്നെ നമുക്ക് ഒന്നും പറയാൻ കഴിയുന്നില്ല. നമ്മളെ കൊണ്ട് ഇനി ഇങ്ങനത്തെ ഒരു വീട് കെട്ടാൻ സാധിക്കില്ല. എൻ്റെ മോനെ കൊണ്ട് കടവും മേടിച്ചിട്ടും ബാങ്ക് ലോണും എടുത്തിട്ടും കുറച്ച് സ്വർണ്ണം ഉണ്ടായിരുന്നു, അത് വിറ്റിട്ടും എല്ലാം ആയിട്ട് ഈ നിലയിലാക്കി. ഇന്നിപ്പോൾ അത് ഇടിഞ്ഞു പൊടിഞ്ഞു പോകേണ്ട ഒരു സാഹചര്യത്തിലായി. ഇനിയൊന്നും പറയാൻ നമുക്കില്ല, വാക്കില്ല.